ಸಂಕೇತ್ ಸರ್ ಈಗ ಅವರಾಗಲೇ ಒಂದು ಹೇಳ್ತಾ ಇದ್ರು, ಈಗ ಆನೆ ತಡಿಬೇಕು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿಬಿಡೋದು. ನಾವೇ ಯೋಚನೆ ಮಾಡೋಣ, ನಾನು ದಿನ ನಡ್ಕೊಂಡು ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೀನಿ ಸರ್, ನನಗದೊಂದು ರೂಟು, ಮನೆಯಿಂದ ಆಫೀಸು, ಆಫೀಸಿಂದ ಮನೆ ಅಂತ ಅಂದ್ಕೊಳ್ಳೋಣ ನಾವು. ಆ ರೂಟ್ ಹೋಗ್ತಾ ಇರ್ತೀನಿ, ಯಾರೋ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಒಂದು ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕ್ಬಿಡ್ತಾರಲ್ಲಿ. ನಾನು ಇದೇನೋ ಬೇಲಿ ಇದೆಯಲ್ಲ ಅಂತ ನಾನು ಅದನ್ನು ಮುಟ್ಟಕ್ಕೆ ಹೋದರೆ ನನಗದು ಶಾಕ್ ಹೊಡೆಯುತ್ತೆ. ಆನೆಗಳ ಕೆಲಸದಲ್ಲೂ ಇದೇ ಥರ ನಾವು ಮಾಡ್ತಿರೋದು, ಇದೇ ನಾವು ಮಾಡ್ತಿರೋದು. ಆನೆ ಕೆಲಸ್ತಾರೆ, ಆನೆಗೊಂದು ರೂಟ್ ಅಂತ ಇದೆ ಸರ್, ಅದಕ್ಕೊಂದು ದಾರಿ ಅಂತ ಇದೆ, ಯಾರೋ ಹೈವೇ ಮಾಡಿಕೊಟ್ಟಿಲ್ಲ, ಅದಕ್ಕೆ ಒಂದು ಕಾರ್ಡ್, ಅದಕ್ಕೊಂದು ನೆನಪಿನ ಶಕ್ತಿಯ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ. ನಾವೇನು ಮಾಡ್ತೀವಿ, ನಮ್ಮ ಬೆಳೆ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಒಂದು ಫೆನ್ಸಿಂಗ್ ಹಾಕ್ತೀವಿ, ಅದನ್ನು ಮುಟ್ಟುತ್ತೆ, ಅದು ಸಾಯುತ್ತೆ. ದಿನ ಕೇಳ್ತಾ ಇರ್ತೀವಿ ಒಂದಲ್ಲ ಒಂದು ಕಡೆಯಲ್ಲಿ. ಈಗ ನಮಗೆ ಪ್ರಾಣಿಗಳಿಗೂ ತೊಂದರೆ ಆಗಬಾರ್ದು, ಮನುಷ್ಯನಿಗೂ ತೊಂದರೆ ಆಗಬಾರ್ದು. ಈ ವಿಚಾರದಲ್ಲಿ ರೋಲ್ ಆಫ್ ಗೌರ್ಮೆಂಟ್, ರೋಲ್ ಆಫ್ ಲೋಕಲೈಟ್ಸ್, ರೋಲ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಗೆ ವರ್ಗೀಕರಣ ಆಗ್ಬೇಕು ಸರ್ ಇದು ಅಂತ ನೋಡಿ. ಒಂದು ಅತಿ ಮುಖ್ಯವಾದಂತ ವಿಚಾರನ ತಾವು ಮಾತಾಡ್ತೀವಿ. ಈಗ ಏನು ಕಂದಕಗಳ ನಿರ್ಮಾಣ ಆಗ್ತಾ ಇದೆ, ಅಥವಾ ನಮಗೆ ಏನು ರೈಲ್ವೆ ಹಳಿಯ ಉಪಯೋಗಿಸತಕ್ಕಂಥ ರೈಲ್ವೆ ಹಳಿಯ ಬೇಲಿಗಳು ನಿರ್ಮಾಣ ಆಗ್ತಾ ಇದೆ, ಅಥವಾ ಏನು ಈ ಸೌರಶಕ್ತಿ ಬೇಲಿಗಳು ಏನು ಸರ್ಕಾರದಿಂದ ನಿರ್ಮಾಣ ಆಗ್ತಾ ಇದೆ. ನೋಡಿ ರಮಕಾಂತ್ ಅವ್ರೆ, ಇಲ್ಲಿ ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದ ಇದಕ್ಕೆ ಖರ್ಚು ಮಾಡ್ತಾ ಇದ್ದಾರಲ್ವಾ. ಇದನ್ನ ಏನು ಸೌರಶಕ್ತಿ ಇದು ಮಾಡ್ತಾ ಇದ್ದಾರೆ, ನೀವು ದಯಮಾಡಿ ನಿಮ್ಮ ವರದಿಗಾರರನ್ನ ಕಳಿಸಿ. ಚಿಕ್ಕಮಗಳೂರು, ಕೊಡಗು, ಜೋಸೆಫ್ ಅವರು ಹೇಳಿದ್ದಾರೆ, ಬಂಡೀಪುರ ಭಾಗದಲ್ಲೆಲ್ಲ ನೀವು ಕಳಿಸಿ. ಅವ್ರು ಏನು ಕಾಂಟ್ರಾಕ್ಟ್ ಅನ್ನು ತಗೊಂಡಿದ್ದಾರೆ, ಯಾವ ಕ್ವಾಲಿಟಿಯ ಬ್ಯಾಟರಿಯನ್ನು ಉಪಯೋಗಿಸ್ತಿದ್ದಾರೆ, ಅದಾದ್ಮೇಲೆ ಕರಾರಿನ ಪ್ರಕಾರ ಅದನ್ನ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೀವು ನೋಡಿದ್ರೆ, ಅಥವಾ ರೈಲ್ವೆ ಹಳಿಯ ಆ ಕಳಪೆ ಕಾಮಗಾರಿಯನ್ನ ನೋಡಿದ್ರೆ, ಅಥವಾ ಕಂದಕಗಳು ಏನಾಗಿದೆ ಅದನ್ನ ಪ್ರತಿ ವರ್ಷ ಬಿಲ್ಗಳು ತಗೊಳ್ತಾ ಇದ್ದಾರಲ್ವಾ, ಅದನ್ನ ನಾವು ನಿರ್ವಹಿಸ್ತಾ ಇದ್ದೀವಿ ಅಂತ, ಅದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಈಗ ತನಿಖೆ ಮಾಡೋದು ಯಾವುದು ಅಂತ ಇದನ್ನ ಹಲವಾರು ಬಾರಿ ನಾನು ಮಾತಾಡಿದ್ದೇನೆ. ಇದನ್ನ ಯಾರು ತನಿಖಾ ವ್ಯವಸ್ಥೆ ಅರಣ್ಯ ಇಲಾಖೆ ಒಳಗೆ ಎಲ್ಲಿದೆ, ಕೋರ್ ಏರಿಯಾದಲ್ಲಿ ಇವತ್ತು ಆನೆಗಳ ವಿಚಾರ, ನೀರಿನ ಕೊರತೆ, ಹಣ್ಣುಗಳು ಇರ್ತಕ್ಕಂತ ಮರಗಳ ಕೊರತೆ ಇದೆ, ತೇಗ ಮಾತ್ರ ಇದೆ ಅಲ್ಲಿ ಅಲ್ವಾ. ಇವತ್ತು ಇವ್ರು ಹೇಳ್ತಾ ಇದ್ದಾರೆ 1.5 ಕೋಟಿ ಮರವನ್ನ ನೆಟ್ಟಿದ್ದೀವಿ, 1.5 ಕೋಟಿ ಗಿಡವನ್ನು ನೆಟ್ಟಿದ್ದೇವೆ ಅಂತ. 8 × 8 10 × 10 ನಡ್ಬೇಕಲ್ವಾ. ಈ 1.5 ಕೋಟಿ ಮರ ನೆಡೋದಿಕ್ಕೆ ಜಾಗ ಎಲ್ಲಿದೆ? ಎರಡನೇದು, ಇದು ಆ ಗಿಡಗಳು ಅವರ ನರ್ಸರಿಯಲ್ಲಿ ಇದೆಯಾ, ಅಥವಾ ಕೋರ್ ಏರಿಯಾಗ ಹೋಗಿ ಇದನ್ನ ತನಿಖೆ ಮಾಡುವ ಯಾವ ವ್ಯವಸ್ಥೆ ನಮಗೆ ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಇದೆ ಅಂತಕ್ಕಂಥದ್ದು. ಈಗ ಅವ್ರ ಕಂದಕಗಳು ಈಗ ಸುಮಾರು 355 ಕಿಲೋಮೀಟರ್ ಕಂದಕಗಳು ನಮಗಿದೆ ಎಲ್ಲಿ ಕರ್ನಾಟಕ ರಾಜ್ಯದಲ್ಲಿ. ಸುಮಾರು ಇನ್ನು 120 ಕಿಲೋಮೀಟರ್ ಕಂದಕಗಳು ಈಗ ಕೆಲಸ ನಡೀತಾ ಇದೆ. ಇನ್ನು 250 ಕಿಲೋಮೀಟರ್ ಒಂದು ಬೇಕು ಅಂತ ಹೇಳ್ತಕ್ಕಂತ ಒಂದು ಪ್ರಪೋಸಲ್ ಹೋಗಿದೆ ಇವತ್ತು ಕೇಂದ್ರಕ್ಕೆ. ಆದ್ರೆ ಆಗಿರೋ ಕಾಮಗಾರಿ ಯಾವ ರೀತಿ ಆಗಿದೆ, ಯಾಕೆ ಅಲ್ಲಿ ಆನೆ ಒಳಗಡೆ ಬರ್ತಾ ತನಿಖೆ ಮಾಡ್ತಾ ಇದ್ದಾರಾ? ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಯಾವ್ದಾದ್ರು ಒಂದು ತನಿಖೆ ವ್ಯವಸ್ಥೆ ಇದೆಯಾ? ಅಥವಾ ಯಾವ ಕ್ವಾಲಿಟಿ ಲೂಮಿನಸ್ ಬ್ಯಾಟರಿ ಅಂತ ಉದಾಹರಣೆಗೆ ಹೇಳ್ತಾರೆ, ಅಲ್ಲಿ ಒಂದು ಅಕ್ಷರದ ವ್ಯತ್ಯಾಸ ಹಾಕಿ ಯಾವುದೋ ಒಂದು ಬ್ಯಾಟರಿ ಹಾಕಿರ್ತಾರೆ, ಅದನ್ನ ನಿರ್ವಹಣೆಯನ್ನೇ ಮಾಡೋದಿಲ್ಲ. ಇದನ್ನ ತನಿಖೆ ಮಾಡುವಂತವ್ರು ಯಾರಿದ್ದಾರೆ? ಇವತ್ತು ಅರಣ್ಯ ಇಲಾಖೆಯಲ್ಲಿ ಕಂದಕಗಳು ಆಗಿರೋ ಜಾಗದಲ್ಲಿ ಆನೆ ಬರ್ತಾ ಇದೆ ನೋಡಿ. ಈಗ ಒಂದು ತಿಂಗಳಲ್ಲಿ ಬರೀ ಒಂದು ಜಿಲ್ಲೆಯಲ್ಲಿ, ಕೊಡಗು ಜಿಲ್ಲೆಯಲ್ಲಿ 4 ಸಾವು ಆಗಿದೆ ಆನೆ ತುಳಿದು, 4 ಅಮೂಲ್ಯ ಜೀವಗಳು. ಈಗ 2 ವರ್ಷದಲ್ಲಿ 27 ಅಮೂಲ್ಯ ಜೀವಗಳು ಹೋಗಿದೆ. ಇಲ್ಲಿ ಸುಮಾರು 70 ಜನ ಅಂಗವೈಫಲ್ಯತೆಯಲ್ಲಿ ಇದ್ದಾರೆ. ಇದೆಲ್ಲ ಆಗಿರೋದು ನಮ್ಮ ಕಲ್ದವ್ರೆ RTC ಇರೋ ಜಾಗದಲ್ಲಿ, ಯಾವ ಒತ್ತುವರಿ ಆಗಿರೋ ಜಾಗದಲ್ಲಿ ಇದು ಆಗ್ಲಿಲ್ಲ. ಇದು ಕಂದಕಗಳು ಆಗಿರ್ತಕ್ಕಂತ ಜಾಗಗಳಲ್ಲಿ ಆನೆ ಬಂದಿರೋದು. ಕಂದಕಗಳೇ ಆಗಿರೋಂಥ ಜಾಗಗಳಲ್ಲಿ ಬೇರೆ ವನ್ಯಜೀವಿಯಿಂದ ನಮಗೆ ತೊಂದರೆ ಆಗಿರ್ತಕ್ಕಂಥದ್ದು. ಇದನ್ನ ತನಿಖೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ? ಈಗಾಗ್ಲೇ ನಿಮ್ಗೆ ಹೇಳಿದೆ, ಕ್ಷಿಪ್ರ ಕಾರ್ಯಪಡೆ, ಆನೆ ಕಾರ್ಯಪಡೆ, ಇಲ್ಲೆಲ್ಲಾ ಮಕ್ಕಳನ್ನ ತರಬೇತಿ ಕೊಡದೇನೆ ತಗೊಂಡ್ ಬಂದು ಹಾಕಿದಾರಲ್ಲ. ಸಂಘರ್ಷ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಬರ್ತಕ್ಕಂಥವ್ರು ಯಾವ ರೀತಿ ಕೆಲಸ ಮಾಡಬೇಕು? ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಪೊಲೀಸ್ ಯಾವ ರೀತಿ ಕೆಲಸ ಮಾಡ್ತಾನೆ, 24 ಗಂಟೆ ಜಾಗೃತನಾಗಿರ್ತಾನೆ. ಒಂದು ಸೈನ್ಯದಲ್ಲಿ ಸೈನಿಕ ಯಾವ ರೀತಿ ಕೆಲಸ ಮಾಡ್ತಾನೆ, ಆ ರೀತಿ ಕೆಲಸ ಮಾಡ್ಬೇಕು. ಇಲ್ಲಿ ಏನಾಗ್ತಾ ಇದೆ, ಈ ಜಿಲ್ಲೆಗಳಲ್ಲಿ ಸುಮಾರು 7 ಜಿಲ್ಲೆಗಳಲ್ಲಿ ದೊಡ್ಡವರ ಶಿಫಾರಸಿನ ಮೇಲೆ ಇಲ್ಲಿ ಬರ್ತಾರೆ, ಎಲ್ಲದರಲ್ಲೂ ಭ್ರಷ್ಟಾಚಾರದಲ್ಲಿ ತೊಡಗ್ತಾರೆ. ಇವರು ಭ್ರಷ್ಟಾಚಾರ ಮಾಡಿರೋದ್ರಿಂದ ಆನೆ ನಿಮಗೆ ಕಂದಕಗಳ ಆಗಿರೋ ಕಡೆ ಬಂದಿರ್ತಕ್ಕಂಥದ್ದು. ಇವತ್ತು ಬರೀ ಒಂದು ಜಿಲ್ಲೆಯಲ್ಲಿ 200 ಆನೆಗಳು, ತೋಟದ ಆನೆಗಳು ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಒಂದು ಕಾಲದಲ್ಲಿ ಸುಮಾರು 15-20 ವರ್ಷದ ಹಿಂದೆ ಒಬ್ಬ ಮಂತ್ರಿ ಕೇಳಿದ್ದೆ, ಈ ತರ ಆನೆ ಸಮಸ್ಯೆ ಇದ್ರೆ ಅವನು ಕಾಡು ಆನೆ ಅಂತ ಕೇಳಿದ್ರು ಅವರು.
ನಾನು ಹೇಳಿದೆ ಕಾಡಾನೆಯಿಂದ ನಮಗೆ ಸಮಸ್ಯೆ ಇಲ್ಲ, ನಮಗೆ ತೋಟದ ಆನೆಯಿಂದ ಸಮಸ್ಯೆ ಇರೋ. ಸುಮಾರು 50-60 ವರ್ಷ ಬದುಕ್ತದೆ ಆನೆ. 30 ವರ್ಷದಿಂದ ಏನು ತೋಟಗಳಿಗೆ ಆನೆ ಬಂದಿದೆ, ಮರಿ ಹಾಕ್ತಲ್ಲ, ಆ ಮರಿಗೆ ಇವತ್ತು 30 ವರ್ಷ ಆಗಿದೆ. ಅದು ಲೀಡ್ ಎಲಿಫೆಂಟ್ ಆಗಿದೆ. ಕಾಡೇ ನೋಡ್ಲಿಲ್ಲ. ಒಂದ್ ತೋಟದಿಂದ ಇನ್ನೊಂದು ತೋಟ, ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಅದು ಹೋಗ್ತಾ ಇದೆ. ನೀವು ಎಷ್ಟೇ ಬೆರೆಸಿದ್ರು ಅದು ಕಾಡಿಗೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಒಂದು ರೀತಿ ಏನು, ಈಗ ಒಂದು ಅಮೆರಿಕದಲ್ಲಿ ಇಬ್ರು ಭಾರತೀಯರು ಮದುವೆಯಾಗಿ ಮಗು ಹುಟ್ಟಿದ್ದು ನನ್ನ ಭಾರತೀಯ ಮೂಲ ಹೇಳ್ತಾ ಇದೆ ಹೊರತು ಭಾರತ ನೋಡಿರೋದಿಲ್ಲ. ಈ ಆನೆಗಳು ಕಾಡೇ ನೋಡಿಲ್ಲ. ಆದ್ರಿಂದ ನಾನು ಅವ್ರಿಗೆ ಹೇಳಿದೆ, ದೀಸ್ ಆರ್ ರೆಸಿಡೆಂಟ್ ಎಸ್ಟೇಟ್ ಎಲಿಫೆಂಟ್ಸ್, ದೇ ಹ್ಯಾವ್ ನೆವರ್ ಸೀನ್ ದ ಫಾರೆಸ್ಟ್. ನೀವು ಅದನ್ನ ಶಾಶ್ವತವಾಗಿ ತೆಗೆದು ಪುನರ್ವಸತಿ ಮಾಡ್ಬೇಕೇ ಹೊರತು ಅಟ್ಕೊಂಡು ಹೋದ್ರೆ ಆಗೋದಿಲ್ಲ ಅಂತ ಹೇಳೋದು ಒಂದಾದ್ರೆ, ಭ್ರಷ್ಟಾಚಾರ ಏನಾಗಿದೆ ಅದನ್ನ ತನಿಖೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ, ಮತ್ತೆ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪಾಪದವರು ಇದ್ದಾರಲ್ಲ ಇಲ್ಲಿ, ಏನು ಕಳಬೇಟೆ ಶಿಬಿರದಲ್ಲೋ ಅಥವಾ ಚಾಲಕರು ಇದ್ದಾರೆ, ಮತ್ತೆ ಇವರು ಏನು ನಮ್ಮ ಕಾವಲುಗಾರರು ಇವರೆಲ್ಲ ಇದಾರಲ್ಲ, ಕ್ಷಿಪ್ರ ಕಾರ್ಯಪಡೆ ಮತ್ತೆ ಆನೆ ಕಾರ್ಯಪಡೆ, ಇವ್ರನ್ನೆಲ್ಲ ನೀವು ಗುತ್ತಿಗೆದಾರನ್ನ ಮಡ್ಲಿಗೆ ಹಾಕಿ ಇವತ್ತು ಅವ್ರ ಮೇಲೆ ಸಂಪೂರ್ಣವಾಗಿ ಮಲ್ತಾ ಇದ್ದವ್ರನ್ನ ಅಮಾನವೀಯವಾಗಿ ನಡೆಸ್ಕೊಂಡು ನಿಮ್ಮ ಮನೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದೀರಲ್ಲ, ಇದನ್ನ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಇದು ನಾನು ಅದಕ್ಕೆ ಹೇಳಿದೆ ತಮ್ಗೆ ಮೊದ್ಲೇ, ಎಲ್ಲರೂ ಒಂದಾಗ್ಬೇಕು. ಇಲ್ಲಿ ಯಾವ ಭಾರತೀಯ ಜನತಾ ಪಾರ್ಟಿದು ಆನೆ ಹುಲಿ, ಕಾಂಗ್ರೆಸ್ದು ಆನೆ ಹುಲಿ, ಜನತಾ ದಳದ ಆನೆ ಹುಲಿ ಅಂತಕ್ಕಂಥದ್ದಿಲ್ಲ. ಇದಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ತನಿಖೆ ಮಾಡಿ. ಭ್ರಷ್ಟಾಚಾರ ಏನಾಗಿದೆ, 4 ಜನರನ್ನ ಕೋರ್ಟ್ ಮೆಟ್ಲೆ ಏರಿಸಿ ನೀವು ಒಳ್ಳೆ ಒಂದು 4 ಜನರನ್ನ ಎಲ್ಲಿ ಭ್ರಷ್ಟಾಚಾರ ಆಗಿದೆ ಅಲ್ಲಿ ಅಮಾನತು ಮಾಡಿ, ಎಲ್ಲಿ RTC ಆಗಿರ್ತಕ್ಕಂಥ ಜಾಗಗಳಲ್ಲಿ ಕಂದಕನ ಮೆಟ್ಕೊಂಡ ಆನೆಗಳು ಬಂದಿದೆ ಅವನನ್ನ ಅಮಾನತು ಮಾಡಿ ಅವನ ಮೇಲೆ ಮೊಕದ್ದಮೆಗಳನ್ನ ಹೂಡಿ ನೀವು ಅದನ್ನ ಮಾಡಿದ್ರೆ ನಾವು ಒಂದು ಪರಿಹಾರ ಕಂಡುಕೊಳ್ಳುವಂತ ಒಂದು ಪುಟ್ಟ ಹೆಜ್ಜೆಯನ್ನ ಹಾಕ್ಬೇಕೇ ಹೊರತು ಶಾಶ್ವತ ಪರಿಹಾರವನ್ನು ಮರೀಚಿಕೆ ಆಗ್ತದೆ ರಮಕಾಂತ್.